ಕಾಂಗ್ರೆಸ್ ಪಕ್ಷ ಸೇರುವಂತೆ ಡಿಕೆಶಿ ಅವರೇ ಆಹ್ವಾನ ಕೊಟ್ಟಿದ್ದ ಸ್ಫೋಟಕ ಸತ್ಯವನ್ನ ಪ್ರತಾಪ್ ಸಿಂಹ ಇದೀಗ ರಿವೀಲ್ ಮಾಡಿದ್ದಾರೆ. ಈ ವಿಚಾರ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದೆ. 2024ರ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕುಣಿಗಲ್ ಶಾಸಕ ರಂಗನಾಥ್ ಅವರ ಮೊಬೈಲ್ ಮೂಲಕ ನನಗೆ ಫೋನ್ ಮಾಡಿ ಕಾಂಗ್ರೆಸ್ಗೆ ಬರುವಂತೆ ಆಹ್ವಾನ ನೀಡಿದ್ರು. ಒಂದು ವೇಳೆ ನಾನು ಅವತ್ತು ಕಾಂಗ್ರೆಸ್ಗೆ ಹೋಗಿ ಲೋಕಸಭಾ ಚುನಾವಣೆಗೆ ನಿಲ್ಲುತ್ತಿದ್ರೆ ನಾನೇ ಗೆಲ್ಲುತ್ತಿದ್ದೆ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆ ನೀಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಜಿ ಸಂಸದ ಪ್ರತಾಪ್ ಸಿಂಹ, 13ನೇ ತಾರೀಕಿಗೆ ನನಗೆ ಬಿಜೆಪಿಯಿಂದ ಟಿಕೆಟ್ ಕಟ್ ಮಾಡಿದ್ರು. 7ನೇ ತಾರೀಕಿಗೆ ನನಗೆ ಟಿಕೆಟ್ ಹೋಲ್ಡ್ ಮಾಡಿದ್ದಾರೆ ಅಂತ ಗೊತ್ತಿತ್ತು. 12ನೇ ತಾರೀಕಿಗೆ ಡಿಕೆ ಶಿವಕುಮಾರ್ ಅವರು ಕುಣಿಗಲ್ ಶಾಸಕ ರಂಗನಾಥ್ ಅವರ ಮೊಬೈಲ್ನಲ್ಲಿ ಕಾಲ್ ಮಾಡಿ 12 ನಿಮಿಷ ಮಾತನಾಡಿ ಬಂದು ಬಿಡು ಕಾಂಗ್ರೆಸ್ಗೆ, ನಿಂಗೆ ಟಿಕೆಟ್ ಕೊಡ್ತೀವಿ ಅಂದಿದ್ರು. ಆಗ ನಾನು, ಅಣ್ಣ ನನಗೂ ನಿಮಗೂ ಸಿದ್ಧಾಂತ ಆಗಿ ಬರಲ್ಲ, ನಮ್ಮ ಅಪ್ಪನೇ RSS ಆಗಲ್ಲ ಅಂತ ಹೇಳಿದ್ದೆ. ಆಗ ಅವರು, ನೀನು 5 ವರ್ಷ ಆದಮೇಲೆ ವಾಪಸ್ ಬೇಕಾದರೂ ಹೋಗು, ಈಗ ಸರ್ವೈವಲ್ ಇಂಪಾರ್ಟೆಂಟ್ ಅಂತ ಹೇಳಿದರು ಎಂದು ಪ್ರತಾಪ್ ಸಿಂಹ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ಮುಂದುವರೆದು ಮಾತನಾಡಿದ ಪ್ರತಾಪ್ ಸಿಂಹ, ಕಾಂಗ್ರೆಸ್ನ ಟಿಕೆಟ್ 9ನೇ ತಾರೀಕು ಅನೌನ್ಸ್ ಆಗಬೇಕಿತ್ತು, ಆದರೆ ಅವರು ಮಾಡಿಲ್ಲ. ಮಾರ್ಚ್ 21ರವರೆಗೆ ಹೋಲ್ಡ್ ಮಾಡಿದ್ರು. ಈ ಮಧ್ಯೆ 4 ಜನ ಕಾಂಗ್ರೆಸ್ ಶಾಸಕರು ಬಂದು ನನ್ನ ಬೆನ್ನು ಹತ್ತಿದ್ರು. ಆದರೆ ನಾನು ಯಾರ ಮಾತನ್ನು ಕೇಳಲಿಲ್ಲ. ನಾನು ಅವರ ಹತ್ರ ಹೇಳಿದೆ, ನನಗೆ ದೊಡ್ಡವರ ಹತ್ರ ಹೀಗೆಲ್ಲ ಮಾತಾಡೋಕೆ ಆಗಲ್ಲ, ಅವರ ಮುಖಕ್ಕೆ ಹೊಡೆದ ಹಾಗೆ ನಾನೇ ಬರಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ನಾನು ಈ ಕಾರಣಕ್ಕೆ ಬರೋಕ್ಕಾಗಲ್ಲ. ನನ್ನನ್ನು ನನ್ನ ಬರವಣಿಗೆ ಕಾರಣದಿಂದಲೂ ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡಿರೋ ಲಕ್ಷಾಂತರ ಯುವಕರು ಇದ್ದಾರೆ. ಜನ ನನ್ನ ಮೇಲೆ ಬೇರೆ ರೀತಿ ಯೋಚನೆ ಮಾಡಿದ್ದಾರೆ. ಆದರೆ ನಾನು ಇವತ್ತು ಅಧಿಕಾರಕ್ಕೋಸ್ಕರ ಎಲ್ಲರೂ ಪಕ್ಷ ಬದಲಾವಣೆ ಮಾಡಿದ್ರು ಅಂತ ನಾನು ಪಕ್ಷದಿಂದ ಪಕ್ಷಕ್ಕೆ ಹಾರೋಕ್ಕಾಗಲ್ಲ ಅಂತ ಹೇಳಿದೆ ಎಂದು ಪ್ರತಾಪ್ ಸಿಂಹ ಹೇಳಿದ್ದಾರೆ. ನಂತರ 21ನೇ ತಾರೀಕು ಸಂಜೆ 6 ಗಂಟೆಗೆ ನನಗೆ ಕಾಲ್ ಬಂತು ಅಂತ ಹೇಳಿರುವ ಪ್ರತಾಪ್ ಸಿಂಹ, ನಾಳೆ ಬೆಳಗ್ಗೆ ಗೌರವಯುತವಾಗಿ ನಿನ್ನ ಮನೆಗೆ ಬಂದು ನಿನ್ನನ್ನು ಕರೆದುಕೊಂಡು ಹೋಗಿ ನಿನಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ನಿಮಗೆ ಒಂದು ಮಾತು ಹೇಳ್ತೀನಿ, ನಾನು ಕಾಂಗ್ರೆಸ್ಗೆ ಹೋಗಿದ್ರೂ ಕೂಡ ಗೆಲ್ತಿದ್ದಿದ್ದು ನಾನೇ. ಯಾಕಂದರೆ ನಾನು ಅಷ್ಟು ಜನರನ್ನು ಕಟ್ಟಿದ್ದೆ, ಅಷ್ಟು ಜನಕ್ಕೆ ನಾನು ಸಹಾಯ ಮಾಡಿದ್ದೀನಿ, ಜನರ ಸೇವೆಯನ್ನು ಮಾಡಿದ್ದೀನಿ. ಆ ಬಲದಿಂದಲೇ ಇವತ್ತು ಹೇಳ್ತೀನಿ, 2028ಕ್ಕೆ 100% ವಿಧಾನಸೌಧಕ್ಕೆ ಪ್ರವೇಶ ಮಾಡ್ತೀನಿ ಅಂತ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಪ್ರತಾಪ್ ಸಿಂಹ ಅವರ ಈ ಹೇಳಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.